ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲ ಇಲ್ಲ, ನಾನ್ ಬದುಕಿರಲ್ಲ. ಈ ರೂಪ ಇಟ್ಕೊಂಡು ನಾನ್ ಬದುಕಿರಲ್ಲ. ನನ್ನನ್ನು ತಡಿಬೇಡ ಅಪ್ಪಯ್ಯ, ನಾನ್ ಸಾಯ್ಬೇಕು. ಸತ್ತು ಏನ್ ಸಾಧಿಸ್ತೀಯ ಮಗಳೇ? ನನ್ನ ಹಾಗೆ ಅಂತರ್ಪಿಶಾಚಿಯಾಗಿ ಅಲಿತೀಯ? ಈಗ ಅನುಭವಿಸುತ್ತಿರುವುದಕ್ಕಿಂತ 10 ಪಟ್ಟು ಬಾಧೆ ಇಲ್ಲಿ ಅನುಭವಿಸಬೇಕಾಗುತ್ತೆ. ಅದಕ್ಕೆ ನೀನು ಸಿದ್ಧವಾಗಿದೆಯಾ? ಸೇವಂತಿನ ಹಾಗೆ ನೆಮ್ಮದಿಯಾಗಿ ಬಿಟ್ಟು ಬರೋದಕ್ಕೆ ನಿನ್ನ ಮನಸ್ಸು ಒಪ್ಪುತ್ತಾ? ಇಲ್ಲ, ಆ ಸೇವಂತಿ ನೆಮ್ಮದಿಯಾಗಿರ್ಬಾರ್ದು ಅಪ್ಪಯ್ಯ. ನಾನು ಸತ್ತು ಒಂದು ಮಂಡಲವಾಗ್ತಾ ಬಂತು, ಇನ್ನೊಂದು ಮಂಡಲ ಕಳೆದ್ರೆ ನಾವು ಅನ್ಕೊಂಡಿದ್ದು ಯಾವುದೂ ಆಗಲ್ಲ. ನೀನು ಜೋಪಾನ ಮಾಡಿಟ್ಟ ನನ್ನ ದೇಹ ಹೊಡಿತಾ ಬರುತ್ತೆ. ಅದು ತೊಳೆದ ಮೇಲೆ ಸ್ವತಃ ನೀನೇನಲ್ಲ, ನಿನ್ನನ್ನು ಮೀರಿಸಿದ ವಿದ್ಯೆ ಕಲಿತವರು ಯಾರೇ ಬಂದ್ರು ನನ್ನ ದೇಹ ಪುನರ್ಜೀವ ಪಡೆಯಲ್ಲ. ನಾನು ಮತ್ತೊಂದು ಜನ್ಮ ಪಡಬೇಕಾಗತ್ತೆ. ನಾನು ಈ ಜನ್ಮದಲ್ಲಿ ಗಳಿಸಿದ ಸಿದ್ಧಿ ವಿದ್ಯೆಗಳೆಲ್ಲ ಮಣ್ಣಾಗೋಗುತ್ತೆ. ಅಪ್ಪಯ್ಯ, ಆ ಸೇವಂತಿನ ಬಲಿ ಪಡೆಯಕ್ಕೆ ದುರ್ಗಾಷ್ಟಮಿ ತನಕ ನಾವು ಕಾಯ್ಲೇಬೇಕು. ಅದು ಅನಿವಾರ್ಯ. ಅಗತ್ಯ ಇಲ್ಲ ಮಗಳೇ, ನಾವು ಯಾವುದಕ್ಕೂ ಕಾಯಬೇಕಾಗಿಲ್ಲ. ಉತ್ತರಾಯಣದ ಮುಂದಿನ ಸಂವತ್ಸರದಲ್ಲಿ ಬರುವ ಯಾವುದೇ ಅಮಾವಾಸ್ಯೆ ಶುಕ್ರವಾರ ದುರ್ಗಾಷ್ಟಮಿಗಿಂತ ಪ್ರಶಸ್ತವಾಗಿದೆ. ಅಂದು ಆ ಕರಾಳ ರಾತ್ರಿ ಸೇವಂತಿಯನ್ನು ಬಲಿ ಕೊಟ್ಟರೆ ಎಲ್ಲವೂ ನಾವು ಅಂದುಕೊಂಡಂತೆ ನಡೆಯುತ್ತೆ. ಅಮಾವಾಸ್ಯೆ ಶುಕ್ರವಾರ, ಸೇವಂತಿಯ ಬಲಿದಿನ. ಹೌದಾ ಅಪ್ಪಯ್ಯ? ಹೌದು ಮಗಳೇ, ಅದಕ್ಕಾಗಿ ತಡ ಮಾಡದೆ ಇಂದಿನಿಂದಲೇ ಕಾರ್ಯಪ್ರವೃತ್ತಳಾಗು. ಅಪ್ಪಯ್ಯ, ಈಗ ನಾನು ಏನ್ ಮಾಡ್ಬೇಕು ಹೇಳಿ? ನೀನು ಈ ಕೂಡಲೇ ಸೇವಂತಿ ಮನೆಗೆ ಹೋಗು. ಇಟ್ಕೊಂಡು ಹೇಗಪ್ಪಯ್ಯ? ಹೇಗೆ? ಏನಾದರೂ ಮಾಡು, ಮೊದಲು ಅವಳನ್ನು ಸೇರ್ಕೋ. ಅವಳಲ್ಲಿರುವ ದೈವಬಲನ ದೂರ ಮಾಡಬೇಕು. ಹೇಗ್ ದೂರ ಮಾಡ್ಲಿ? ನನ್ನಲ್ಲಿ ಯಾವ ಶಕ್ತಿ ಇದೆ ಅಂತ ನಾನ್ ಪ್ರಯೋಗ ಮಾಡ್ಲಿ ಅಪ್ಪಯ್ಯ? ಅವಳಲ್ಲಿರುವ ದೈವಬಲನ ಯಾರಿಂದೂ ಶಾಶ್ವತವಾಗಿ ದೂರ ಮಾಡಕ್ಕಾಗಲ್ಲ ಮಗಳೇ. ಆದರೆ ದೇವರ ಪೂಜೆ ಮಾಡದಿರುವ ಹಾಗೆ ತಡೆಯಬಹುದು. ನೆನಪಿಟ್ಟು ಬಲಿ ಕೊಡುವ ಮೊದಲು 48 ದಿನಗಳ ಕಾಲ ದೇವರ ಸನ್ನಿಧಿಯಿಂದ ಅವಳು ದೂರ ಹೊಡಿಬೇಕು. ಆಗ ಮಾತ್ರ ಅವಳನ್ನ ಬಲಿ ಕೊಡಲು ಸಾಧ್ಯ. ಅವಳೇ ಹೇಳು ಮಗಳೇ, ಈ ಕಾರ್ಯ ನಿನ್ನಿಂದ ಆಗಲ್ವಾ? ಕೇವಲ 48 ದಿವಸಗಳ ಕಾಲ ಅವಳನ್ನ ಪೂಜೆ ಪುರಸ್ಕಾರಗಳಿಂದ ದೂರ ಇರಿಸಿ ನಿನ್ನ ಅಪ್ಪನ ಈ ದೇಹಕ್ಕೆ ಮರುಜೀವ ಕೊಡಲು ಸಾಧ್ಯನಾ? ಸಾಧ್ಯ ಅಪ್ಪಯ್ಯ, ಎಲ್ಲನೂ ಸಾಧ್ಯ. ನಾನು ಸಾಧಿಸಿ ತೋರಿಸ್ತೀನಿ. ಏ ಸೇವಂತಿ, ನಿನ್ನನ್ ಬಲಿ ಪಡೆಯಕ್ಕೆ ಸಿದ್ಧವಾಗಿ ಬರ್ತಿದ್ದೀನಿ. ನೀನ್ ಸಿದ್ಧವಾಗಿರು. ಅಯ್ಯೋ, ಕರ್ಣ ಯಾಕೆ ಇಲ್ಲಿ ಮಲಗಿದ್ದಾನೆ? ಕರ್ಣ, ಯಾಕೋ ಇಲ್ಲಿ ಬಂದು ಮಲ್ಕೊಂಡಿದ್ಯಾ? ಏನಾಯ್ತು? ಏನೂ ಇಲ್ಲ, ಸುಮ್ಮನೆ ಮಲ್ಗಿದ್ದೆ. ನೀವು ಹೋಗಿ ಮಲ್ಕೊಳ್ಳಿ. ಯಾಕೋ ಕರ್ಣ,
ನಿನ್ಗಿನ್ನೂ ನನ್ ಮೇಲೆ ಕೋಪ ಕಡಿಮೆ ಆಗಿಲ್ವಾ? ಮೊನ್ನೆ ನೀನ್ ಕೋರ್ಟಿಂದ ಬಂದಾಗಿಂದ ಗಮನಿಸ್ತಾನೆ ಇದ್ದೀನಿ.